ಭಗವದ್ಗೀತಾ ಅಧ್ಯಾಯ 6 ಧ್ಯಾನಯೋಗ ಶ್ಲೋಕ 28 ಯುಂಜನ್ನೇವಂ ಸದಾತ್ಮಾನಂ ಯೋಗೀ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಕನ್ನಡ ಅನುವಾದ. ಈ ರೀತಿಯಾಗಿ ಸದಾ ಯೋಗಾಭ್ಯಾಸದಲ್ಲಿ ತೊಡಗಿರುವ ಪಾಪಗಳಿಂದ ಮುಕ್ತನಾದ ಯೋಗಿಯು ಬ್ರಹ್ಮನ ಸ್ಪರ್ಶವನ್ನು ಅನುಭವಿಸಿ ಅತ್ಯಂತ ಪರಮಸುಖವನ್ನು ಪಡೆಯುತ್ತಾನೆ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯೋಗದ ಆಳವಾದ ಅನುಭವವನ್ನು ವಿವರಿಸುತ್ತಾರೆ. ಯೋಗಾಭ್ಯಾಸವು ನಿರಂತರವಾಗಿ ಮುಂದುವರಿದಾಗ ಮನಸ್ಸಿನ ಮಲಿನತೆಗಳು ನಿಧಾನವಾಗಿ ಕರಗುತ್ತವೆ. ಆ ಶುದ್ಧ ಸ್ಥಿತಿಯಲ್ಲಿ ಯೋಗಿಯು ಬ್ರಹ್ಮನೊಂದಿಗೆ ಇರುವ ಆಂತರಿಕ ಸಂಪರ್ಕವನ್ನು ಅನುಭವಿಸುತ್ತಾನೆ. ಈ ಅನುಭವವು ಹೊರಗಿನ ಸುಖಗಳಂತಲ್ಲ, ಅದು ಆಳವಾದ ಮತ್ತು ಶಾಶ್ವತವಾದ ಆನಂದ. ಇಂತಹ ಬ್ರಹ್ಮ ಸಂಸ್ಪರ್ಶವೇ ಯೋಗಿಯ ಜೀವನವನ್ನು ಒಳಗಿನಿಂದ ಸಂಪೂರ್ಣವಾಗಿ ತುಂಬಿಸುತ್ತದೆ ಎಂದು ಹೇಳುತ್ತಾರೆ.